ಇದಕ್ಕೆ ನಿಮ್ಮ ಹತ್ರ ಇರೋ ಯಾವ್ದಾದ್ರು ಒಂದು ಐಡಿ ಪ್ರೂಫ್ ನ ಅಟ್ಯಾಚ್ ಮಾಡ್ಕೊಡಿ. ಇನ್ನೂ ಐಡಿ ಪ್ರೂಫ್ ಬೇಕಾ? ಹಾ, ಪ್ರೂಫ್ ಇಲ್ದೆ ಹೇಗೆ ಕೊಡಕ್ಕಾಗುತ್ತೆ? ಸಾಫ್ಟ್ ಕಾಪಿ ಆದ್ರೂ ಬೇಕು. ಐಡಿ ಪ್ರೂಫ್ ಇಲ್ದೆ ಇರಕ್ಕಾಗಲ್ವಾ? ಇಲ್ಲ ಮೇಡಮ್, ತುಂಬಾ ಜನ ಹುಡುಗಿರು ಪೇಜಿಲಿ ಇರ್ತಾರೆ. ಸೊ ಅವ್ರ ಸೇಫ್ಟಿ ನಮ್ಗೆ ಮುಖ್ಯ ಅಲ್ವಾ? ನನ್ನ ಹತ್ರ ಇವಾಗ ಸದ್ಯಕ್ಕೆ ಯಾವುದೇ ಐಡಿ ಪ್ರೂಫ್ ಇಲ್ಲ. ಆದ್ರೆ ಸ್ವಲ್ಪ ದಿನ ಟೈಮ್ ಕೊಟ್ರೆ ತಂದ್ಕೊಡ್ತೀನಿ. ಅದು ಆಕ್ಚುಲಿ ನಮ್ಮ ಮನೇಲಿದೆ, ಅದಕ್ಕೆ. ನಾವೇನೂ ಮಾಡೋ ಪರಿಸ್ಥಿತಿಲಿ ಇಲ್ಲ, ಸಾರಿ. ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ. ನಾವು ಎಷ್ಟೇ ಕ್ಲೋಸ್ ಇದ್ದವ್ರಿಗೂ ಐಡಿ ಪ್ರೂಫ್ ಇಲ್ಲದೆ ರೂಮ್ಸ್ ಕೊಡಕ್ಕಾಗಲ್ಲ. ಹಾಗಲ್ಲ, ಅದು ನಾನು ಅವರು ಕೇಳ್ತಿರೋದು ಸರಿಯಾಗೇ ಇದೆ. ನಿಮ್ ಸೇಫ್ಟಿಗೆ ತಾನೇ ಅವ್ರು ಕೇಳ್ತಿರೋದು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೇಡಮ್, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ನೋಡಿ ಏನ್ ಮಾಡ್ಬೋದು ಅಂತ. ನೀವಿಬ್ರು ಲವರ್ಸಾ? ಅದು ಮನೆಯಲ್ಲಿ ಒಪ್ಲಿಲ್ಲ ಅಂತ ಓಡ್ ಬಂದಿದ್ದೀರಾ? ಬರೋವಾಗ ಒಂದಾದ್ರೂ ಐಡಿ ಪ್ರೂಫ್ ತರುತ್ತಾನೆ. ಇನ್ ಮುಂದೆ ನೀವೆಲ್ಲೇ ಹೋಗ್ಬೇಕು ಅಂದ್ರೂ ಒಂದು ಐಡಿ ಪ್ರೂಫ್ ನ ಜೊತೆಲಿ ಇಟ್ಕೊಂಡು ಹೋಗಿ. ಅಡ್ವೈಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಮೇಡಮ್ ತೊಳಿ ಕುಡೀರಿ. ನಂಗೆ ಬೇಡ ರೇ, ಸುತ್ತಿ ಸುತ್ತಿ ಸುಸ್ತಾಗಿರ್ತೀರಾ, ತೊಳಿ ಕುಡೀರಿ. ನೀವು ನಿಮಗ್ ಸುಸ್ತಾಗಿದ್ರೆ ನೀವು ಕುಡ್ಕೊಳ್ಳಿ, ಸುಮ್ನೆ ನನ್ ತಲೆ ತಿನ್ಬೇಡಿ. ಟೆನ್ಷನ್ ಯಾಕೆ ಆಗ್ತಿದ್ದೀರಾ? ಎಲ್ಲಾ ಡೋರು ಕ್ಲೋಸ್ ಆಗಿದಾಗ ಯಾವ್ದೋ ಒಂದ್ ಕಿಟಕಿ ಓಪನ್ ಆಗಿರುತ್ತೆ, ಹುಡ್ಕೋಣ. ಏನ್ ಎಲ್ಲದಕ್ಕೂ ಐಡಿ ಪ್ರೂಫ್ ಕೇಳ್ತಾರೆ? ಛೇ, ನಾನೆಂತ ಲೂಸ್ ನೋಡಿ. ಅರ್ಜೆಂಟ್ ಅಲ್ಲಿ ಮನೆ ಬಿಟ್ಟು ಬರ್ಬೇಕಾದ್ರೆ ಐಡಿ ಪ್ರೂಫ್ ತರೋದೇ ಮರ್ತ್ಬಿಟ್ಟೆ. ಆಮೇಲೆ ಆದ್ರೂ ಅಪ್ಲೈ ಮಾಡಿ ಡೂಪ್ಲಿಕೇಟ್ ತಗೊಳ್ಳೋಣ ಅನ್ಕೊಂಡೆ, ಅದು ಆಗ್ತಿಲ್ಲ. ಈಗ ಅರ್ಥ ಆಗ್ತಿದೆ ಈ ಐಡಿ ಪ್ರೂಫ್ಸ್ ಇಲ್ದೆ ಏನು ಮಾಡಕ್ ಆಗಲ್ಲ ಅಂತ. ಎಷ್ಟೊಂದ್ ಕನ್ಸ್ಗಳು ಇಟ್ಕೊಂಡ್ ಬೆಂಗಳೂರಿಗೆ ಬಂದೆ. ಕೆಲ್ಸಕ್ ಸೇರ್ಬೇಕು, ಆರ್ಕಿಟೆಕ್ಟ್ ಆಗ್ಬೇಕು, ಅಚೀವ್ ಮಾಡ್ಬೇಕು, ನೋಡಿದ್ರೆ ಅದ್ ಯಾವ್ದು ಆಗ್ತಿಲ್ಲ. ರೀ, ಯಾವ್ದೋ ಒಂದ್ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಮಳೆ ಬಂತು ಅಂದ್ರೆ ಇಳೆನೆ ಮುಳುಗೋಯ್ತು ಅಂತನಾ? ನೀವೇನು ಟೆನ್ಷನ್ ಆಗ್ಬೇಡಿ, ನಿಮ್ ಲೈಫಲ್ಲೂ ಬಿಸಿಲು ಬರುತ್ತೆ, ಜಗತ್ತೆ ನೋಡೋ ತರ ಬ್ರೈಟ್ ಆಗ್ತೀರಾ. ಇಂಥ ಟೈಮಲ್ಲೂ ತಮಾಷೆ ಬೇಕಾ ನಿಮ್ಗೆ? ಮೋಟಿವೇಶನ್ ಮಾಡಿದ್ರೆ ತಮಾಷೆ ಅಂತ ಹೇಳ್ತೀರಲ್ಲ, ನಿಮ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಹೋಗಿ. ಕಲ್ ಕಟ್ಕೊಂಡು ನೀರ್ಗೆ ಹಾರ್ದಂಗ್ ಆಗಿದೆ ನನ್ ಪರಿಸ್ಥಿತಿ. ಎದ್ದೇಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಹೇಗ್ರಿ ಬರತ್ತೆ? ಹಾಗಾದ್ರೆ ಬ್ಯಾಗ್ ಹಾಕೊಂಡು ವಾಪಸ್ ಮನೆಗೆ ಹೋಗ್ಬಿಡ್ತೀರಾ? ನೋಡಿ, ನೀವೇನಂತ ಅನ್ಕೊಂಡ್ ಬಂದಿದ್ದೀರೋ ಅದನ್ನ ಸಾಧಿಸೋವರ್ಗು ನಿಮ್ ಹೆಜ್ಜೆನ ಹಿಂದೆ ಇಡ್ಬೇಡಿ. ನಮ್ ಲೈಫ್ ಹೇಗಿರ್ಬೇಕು ಅಂದ್ರೆ, ನಿನ್ ಕೈ ಏನು ಆಗಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೇನೆ ಇನ್ಸ್ಪೈರ್ ಆಗ್ಬೇಕೆ ಹೊರತು ನಿಮ್ಮೊಳಗೆ ಫೈರ್ ಆಗಿ ಬೂದಿ ಆಗ್ಬಾರ್ದು. ನಿಮ್ ಜೊತೆ ಯಾರು ಇಲ್ಲ ಅಂತ ಯಾಕೆ ಅನ್ಕೊಂಡಿದೀರಾ? ನಾನಿದ್ದೀನಿ, ನಮ್ ಮನೆಯವ್ರಿದ್ದಾರೆ. ಕತ್ಲಾಯ್ತು ಅಂತ ಜೀವನನೇ ಮುಗೀತು ಅಂತ ಅನ್ಕೋಬೇಡಿ. ನನ್ನ ನಂಬಿ, ಡೋಂಟ್ ವರಿ. ನಂಗೊಂದ್ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡ್ಬೇಕು ಅಂತ ತಾನೆ ಇಷ್ಟೊಂದು ಮೋಟಿವೇಶನ್ ಕೊಡ್ತಾ ಇರೋದು. ಏನು ಅಂತ ಹೇಳಿ. ನಾನು ಒಬ್ಳೇ ಇರೋ ತರ ಒಂದ್ ರೂಮ್ ನೋಡಕ್ ಆಗತ್ತಾ? ಏನು, ನೀವ್ ಒಬ್ರೇ ಇರೋ ತರನಾ? ಹಾ, ಇರುತ್ತಲ್ಲ ರೆಂಟ್ಗೆ. ಅಯ್ಯೋ, ಅಲ್ಲೂ ಹಾಸ್ಟೆಲ್ಲು PG ತರ ಪ್ರೂಫ್ ಬೇಕು. ಅಲ್ಲ, ಇಲ್ಲಿ ನಿಮ್ಗೆ ಗೊತ್ತಿರೋರು ಇರ್ತಾರಲ್ವಾ, ಕೇಳ್ ನೋಡಿ. ಪ್ರೂಫ್ ನಿಮ್ದಾದ್ರೂ ನಡೆಯತ್ತಲ್ಲ. ನೀವು ಟ್ರಾವೆಲ್ಸ್ ಅಲ್ವಾ ಇಟ್ಕೊಂಡಿರೋದು? ನಿಮ್ ಆಫೀಸಿಗೆ ಸುಮಾರು ಜನ ಬರ್ತಿರ್ತಾರೆ, ಅಲ್ಲಿ ಯಾರಿಗಾದ್ರೂ ಗೊತ್ತಿರತ್ತಲ್ವಾ? ಓ, ಯಾರು ಗೊತ್ತಿಲ್ವಾ ನಿಮ್ಗೆ? ಗೊತ್ತು ಗೊತ್ತು. ಹಾಗಿದ್ರೆ ಕೇಳ್ ನೋಡಿ, ಬೇಗ ರೂಮ್ ಸಿಗತ್ತೆ. ಏನ್ರಿ ಇವಾಗ ಏನ್ ನೀವು ರೋಡಲ್ಲ ಇದ್ದೀರಾ? ನಮ್ಮನೇಲಿ ಇರೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ? ಅಲ್ಲಿ ಯಾರಾದ್ರೂ ಏನಾದ್ರು ಹೇಳ್ತಿದ್ದೀರಾ ನಿಮ್ಗೆ? ಇಲ್ಲ ತಾನೆ? ಹಾಗಲ್ಲ ರೀ, ನನ್ಗಲ್ಲಿ ಇರೋದಕ್ಕೆ ಅನ್ಕಂಫರ್ಟೇಬಲ್ ಆಗ್ತದೆ. ಅದೇ ಯಾಕೆ? ಪ್ಲೀಸ್ ರೀ, ತುಂಬಾ ಪ್ರಶ್ನೆ ಮಾಡ್ಬೇಡಿ. ನಿಮ್ಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ ನನ್ ಕೈಲಾಗಲ್ಲ. ಮತ್ತೆ ಫ್ರೀ ಮನೆ ಬಿಟ್ಟು ರೆಂಟ್ ಮನೆ ಬೇಕು ಅಂತ ಯಾಕೆ ಅಂತಿದ್ದೀರಾ? ನಾನು ನಿಮ್ ಮನೇಲಿ ಹೇಗಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. 5 ಜನ ಗಂಡಸ್ರು ಇದ್ದೀರಾ, ನನ್ಗೆ ಒಬ್ಳೆ ಇರೋದು ಕಷ್ಟ ಆಗತ್ತೆ ರೀ. ಅದೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾ? ಓ, ಇದಾ ನಿಮ್ ಸಮಸ್ಯೆ? ಅಲ್ಲ ರೀ, ನೀವು ನಮ್ಮ ಮನೆಗ್ ಬಂದಾಗ ನಮ್ಮ ಮನೆಯವ್ರೆಲ್ರು ಎಷ್ಟು ಸಂತೋಷ ಪಟ್ರು ಅಂತ ನಿಮ್ಗೆ ಗೊತ್ತು. ನಾನ್ ನಮ್ಮ ಮದ್ವೆ ವಿಚಾರದಲ್ಲಿ ಸುಳ್ಳು ಹೇಳಿದೀನಿ ನಿಜ, ಆದ್ರೆ ನಮ್ಮ ಮನೆಯವರಿಂದ ನಿಮ್ಗೆ ಯಾವ ತೊಂದರೆನೂ ಆಗಿಲ್ಲ. ಎಲ್ರು ನಿಮ್ಮನ್ನ ಅಮ್ಮ ಅಂತ ಅನ್ಕೊಂಡಿದ್ದಾರೆ. ಹರಿ ಪ್ಲೀಸ್, ನಾನ್ ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ನಿಮ್ ಮನೆಯವ್ರು ನಂಗೆ ಸಮಸ್ಯೆ ಮಾಡಿದ್ರು ಅಂತ ಹೇಳ್ತಿಲ್ಲ, ನಾನು ಆಯ್ತು ಬಿಡಿ, ಆಯ್ತು.
ಗೊತ್ತಾಯ್ತು. ಬಲವಂತ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಇವತ್ತು ಒಂದಿನ ನಮ್ಮ ಮನೇಲಿ ಇರಿ, ನಾಳೆ ಅಷ್ಟರಲ್ಲಿ ರೂಮ್ ಅರೇಂಜ್ ಆಗುತ್ತಾ ಅಂತ ನೋಡ್ತೀನಿ. ಸರಿ, ಇವಾಗ ಬನ್ನಿ ಮನೆಗೆ ಹೋಗೋಣ. ಒಂದ್ ನಿಮಿಷ. ಏನ್ರಿ ಇದು, ಏನ್ ಮಾಡ್ತಿದ್ದೀರಾ? ನಂಗೆ ಸ್ವಲ್ಪ ಹಣ ಬೇಕಿತ್ತು, ಆದ್ರೆ ಇದನ್ನ ಎಲ್ಲ ಅಡ ಇಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಇದನ್ನ ಎಲ್ಲಾದ್ರೂ ಪ್ಲೆಡ್ಜ್ ಮಾಡಿ ಹಣ ತಂದ್ಕೊಡ್ತೀರಾ? ಮೊದಲನ್ ಕೈಗೆ ಹಾಕೊಳ್ಳಿ ಹೇಳ್ತೀನಿ. ಹರಿ ಪ್ಲೀಸ್ ನನ್ ಮಾತ್ ಕೇಳಿ. ರೀ, ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ? ಚೆಕ್ಕಾ ಕ್ಯಾಶಾ ಏನೋ ನಾನೇ ಅರೇಂಜ್ ಮಾಡ್ತೀನಿ. ನೀವು ಫಸ್ಟ್ ಅದನ್ನ ಕೈಗೆ ಹಾಕೊಳ್ಳಿ. ನಾನೇ ನಿಮ್ಗೆ ತುಂಬಾ ದುಡ್ಡು ಕೊಡ್ಬೇಕು. ನಾನ್ ನಿಮ್ ಹತ್ರ ಕೇಳಿದ್ನಾ? ಆದ್ರೆ ನನ್ ಮನ್ಸ್ ಹೋಗ್ತಾ ಇಲ್ಲ. ಸರಿ, ನೀವು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಾವು ತಗೋತೀನಿ, ಸರಿನಾ? ಆದ್ರೆ ನನಗೆ ಇವಾಗ ದುಡ್ಡಿನ ಅವಶ್ಯಕತೆ ಇದೆ. ಎಷ್ಟು ಅಂತ ನಿಮ್ ಹತ್ರ ಕೇಳಕ್ಕಾಗತ್ತೆ? ರೀ, ಏನ್ರಿ ನೀವು ಬೇರೆಯವ್ರ ತರ ಟ್ರೀಟ್ ಮಾಡ್ತಿದ್ದೀರಾ ನನ್ನ? ಅಯ್ಯೋ, ನಾನ್ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹರಿ. ಸರಿ, ನಾನೇ ನಿಮಗ್ ಕೊಡ್ತೀನಿ, ನೀವ್ ಆಮೇಲೆ ಕೊಡಿವ್ರಂತೆ. ಇಲ್ಲ, ನೀವ್ ಹೀಗೆಲ್ಲ ಹಠ ಮಾಡಿದ್ರೆ ನಾನ್ ಎಲ್ಗೂ ಬರಲ್ಲ, ಮತ್ತೆ ಇಲ್ಲೇ ಇರ್ತೀನಿ. ಹೇಳಿದ್ ಕೇಳಲ್ಲ. ಸರಿ ಆಯ್ತು. ಮೊದ್ಲೇ ಒಡವೆ ಎಲ್ಲ ಅಡ ಇಟ್ಟು ಅಭ್ಯಾಸ ಇದೆಯಾ ನಿಮ್ಗೆ? ಹೌದು, ಪ್ರತಿ ಸಲ ಹುಡುಗಿ ನೋಡ್ಸ್ಕೊಂಡ್ ಬಂದಾಗ ಇದೇ ಅಂಗಡಿಲಿ ಬಂದು ಚಿನ್ನಾಡ ಇಡೋದು. ಮತ್ತಿನ್ನೇನ್ರಿ, ಏನೋ ವಾರಕ್ಕೊಂದ್ ಹುಡುಗಿ ನೋಡ್ಸ್ಕೊಂಡ್ ಬರೋ ತರ ಕೇಳ್ತಿದ್ದೀರಲ್ಲ. ಅಯ್ಯಯ್ಯೋ, ಹಾಗಲ್ಲ ರೀ, ಡೈರೆಕ್ಟ್ ಆಗಿ ಇಲ್ಗೆ ಕರ್ಕೊಂಡ್ ಬಂದ್ರಲ್ಲ, ಮೊದ್ಲೇ ಗೊತ್ತಿತ್ತೇನೋ ಅಂತ ಕೇಳದ್ನಪ್ಪ. ಗಿರ್ವಿ ಅಂಗಡಿಗೂ ಮಿಡಲ್ ಕ್ಲಾಸ್ ಜನಕ್ಕೂ ಹಾಲು ಜೇನು ಸಂಬಂಧ. ನೀವ್ ಇಲ್ಲೇ ರೀ, ನಾನ್ ಹೋಗಿ ಡೀಲ್ ಮಾಡ್ಕೊಂಡ್ ಬರ್ತೀನಿ. ಇನ್ನೊಂದ್ಸಲ ಯೋಚನೆ ಮಾಡಿ. ಯೋಚನೆ ಮಾಡಕ್ ಏನೂ ಇಲ್ಲ, ಹೋಗಿ. ಓ, ನಮಸ್ಕಾರ ಶೆಟ್ಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಬನ್ನಿ ಬನ್ನಿ. ಏನ್ ಚಿನ್ನ ತಗೊಳಕ್ ಬಂದಿರಾ? ಇಲ್ಲ, ಇರೋ ಚಿನ್ನನ ಇಡ್ಬೇಕಿತ್ತು. ಓ, ಗಿರಿವಿಡಾಕ್ ಬಂದಿದ್ದೀರಾ? ಹಾ. ಅವರು ನಮ್ ವೈಫ್. ನೀವು ಮುದ್ದು ತಮ್ಮ ತಾನೆ? ಹಾ ಹೌದು. ಓಡೋಗಿ ಮದುವೆ ಆಗಿದ್ದು ನೀವೇ ಅಲ್ವಾ? ಓಡಾಗಲ್ಲ ಸೇಠ್ಜಿ, ಕಾರಲ್ಲಿ ಹೋಗಿದ್ದು. ಹಾ, ಈಗ ತಾನೇ ಮದುವೆ ಆಗಿದ್ದೀರಾ, ಈಗ ಯಾಕೆ ಚಿನ್ನ ಆಡಾಡಕ್ ಬಂದಿದ್ದೀರಾ? ಮದುವೆಲಿ ಸಿಕ್ಕಾಪಟ್ಟೆ ಚಿನ್ನ ಸೇರ್ಬಿಟ್ಟಿದೆ, ಪಾಪ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಹಾ, ಮತ್ತೇನ್ ಸೇಠ್ಜಿ, ಹಣ ಬೇಕಿತ್ತು, ಅದಕ್ಕೆ ಅಡ ಇಡಕ್ ಬಂದೆ. ಸರಿ, ಒಡವೆ ಕೊಡಿ ಇಲ್ಲಿ. ರಾಘು, ಇದೊಂಚೂರು ಚೆಕ್ ಮಾಡು. ಸೇಠ್ಜಿ, ಎಲ್ಲ ಒರಿಜಿನಲ್ಲೇ. ಇದು ನಮ್ಮ ಫಾರ್ಮಾಲಿಟೀಸ್, ಎಲ್ಲಾ ಕಸ್ಟಮರಿಗೂ. ಸೇಠ್ಜಿ, ಹಿಂಗೆ ಉಜ್ಜಿ ಅರ್ಧ ವೆಯ್ಟ್ ಕಮ್ಮಿ ಆಗುತ್ತೆ, ಅದ್ರ ಮೇಲೆ ಬರೀ ವೇಸ್ಟೇಜ್ ಅಂತೀರಾ. ಹಂಗೆ ನೋಡ್ಕೊಟ್ರ ಆಗಲ್ವಾ? ನಕಲಿ ಆದ್ರೆ ಟೋಪಿ ನಾವು ಹಾಕ್ಸೋಬೇಕಾಗತ್ತೆ. ಒರಿಜಿನಲ್? ಶೆಟ್ಜಿ, ಹಾ, ಒಂದ್ 5 ಲಕ್ಷ ಸಿಗ್ಬೋದಾ? ಈ ತರ 10 ತಂದ್ರೆ ಸಿಗ್ಬಹುದು. ನೋಡಪ್ಪ, 30,000 ಕೊಡ್ತೀನಿ. ಅಯ್ಯೋ, ಅಷ್ಟೇನಾ? ಪೂರ್ತಿ ಮಾಡಿದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ, ಅಡ ಇಟ್ರೆ 30,000, 5% ಬಡ್ಡಿ. ಏನ್ ಶೆಟ್ಜಿ, ಬಡ್ಡಿನೇ ಜಾಸ್ತಿ, ಅಸಲು ಕಮ್ಮಿ. ನೋಡಪ್ಪ, ನೀ ಎಲ್ಲೇ ಹೋದ್ರು ಇದೇ ರೇಟ್ ನಡೀತಾ ಇದೆ. ನೋಡು, ಬೇಕಾದ್ರೆ ಬೇರೆಯವ್ರನ್ನ ಕೇಳ್ಕೊಂಡ್ ಬಾ. ನೋಡು, ಒಳ್ಳೆ ರೇಟು ನಮ್ದೆ, ನೀವು ನನ್ಗೆ ಪರಿಚಯ ಇರೋದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಾ ಇದ್ದೀನಿ. ಏನ್ ಶೆಟ್ಜಿ, ಆಲ್ರೆಡಿ ಮಾರ್ಕೆಟ್ ಅಲ್ಲಿ 10 ಗ್ರಾಮ್ ಗೋಲ್ಡ್ಗೆ 1 ಲಕ್ಷ ನಡೀತಾ ಇದೆ. ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ, 1 ಲಕ್ಷನಾದ್ರೂ ಕೊಡಕ್ಕಾಗತ್ತಾ ನೋಡಿ? ಅಬ್ಬಬ್ಬಾ, 30,000 ಫೈನಲ್ ಕೊಡ್ಬಹುದು. ನೋಡಿ ಶೆಟ್ಜಿ, ಅಟ್ಲೀಸ್ಟ್ ಒಂದು 50 ಆದ್ರೂ ತಗೊಂಡು. ಶೆಟ್ಜಿ, ಈ ಹುಡುಗಿ ಲಕ್ ಬಗ್ಗೆ ಇನ್ನೂ ನಿಮಗ್ ಗೊತ್ತಿಲ್ಲ. ಇವ್ರಪ್ಪ ಸಿಂಗಾಪುರ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಈ ಗೋಲ್ಡ್ ಎಲ್ಲ ಅಲ್ಲಿದೆ.
ಈ ಹುಡುಗಿ ನಮ್ಮ ಮನೆಗೆ ಕಾಲಿಡ್ತಾ ಇದ್ದಾಗೆ ನಮ್ಮ ಹೆಸರು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇವಾಗೇನೋ ಸ್ವಲ್ಪ ಕಷ್ಟ ಇದೆ ಅಂತ ಅಡಾಡಕ್ಕೆ ಬಂದಿದ್ದೀವಿ. ಕಳ್ಳನ್ ಕೊಟ್ರು ಕಣ್ಣು ಮುಚ್ಕೊಂಡು ಕೇಳ್ದಷ್ಟು ಕೊಡ್ತಾನೆ. ನೀವು ನೋಡಿದ್ರೆ ಬರೀ 30 ಅಂತೀರಾ. ಸರಿಯಪ್ಪ, ಹೋಗಿ ಕಳ್ಳನಿಗೆ ಕೊಡು. ಸರಿ ಬಿಡಿ, ಆಯ್ತು. ಈ ಒಡವೆಯಿಂದ ಯಾರ ಅದೃಷ್ಟ ಹೇಗೆ ಬದಲಾಗುತ್ತೋ ಹೇಳಕ್ಕಾಗಲ್ಲ. ನಿಮಗಿಂತ ಆ ಕಳ್ಳನೇ ಲಕ್ಕಿ ಆಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಪರವಾಗಿಲ್ಲ ಬಿಡಿ, ನಾನು ಬೇರೆ ಕಡೆ ಎಲ್ಲಾದ್ರೂ ನೋಡ್ತೀನಿ. ರುಕೋ ಬೇಡ, ಇದರಾವ್ ಕೊಡಿ ನೋಡಿ. ಲಾಸ್ಟ್ ಒಂದ್ 35,000 ಕೊಡ್ಬೋದು. 40 ಮಾಡ್ಕೊಳ್ಳಿ. ಅಷ್ಟು ಜಾಸ್ತಿ ಆಯ್ತು. ಶೆಡ್ಜಿ, ಲಕ್ಕಿ ಗೋಲ್ಡು, ಸ್ವಲ್ಪ ಯೋಚನೆ ಮಾಡು. ಇಲ್ಲ 35,000 ಫಿಕ್ಸ್. ಸರಿ, ಸ್ವಲ್ಪ ಇರು. ರಾಘು, ಇದು ಒಳಗಡೆ ಇಡು. ಬರೀ 100 ಎಣಿಸ್ತಿಯಲ್ಲ ಶೆಡ್ಜಿ, 500 ಎಣಿಸ್. ತೊಗೊಳಪ್ಪ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೋ. ಹಾ, ಕರೆಕ್ಟ್ ಆಗಿದೆ ಶೆಡ್ಜಿ, ಥ್ಯಾಂಕ್ ಯು. ಬರ್ತೀನಿ. ಹೇ ಇರಪ್ಪ, ಒಂದ್ ನಿಮಿಷ. ಸಿಂಗಾಪುರ್ ಗೋಲ್ಡ್ ಅಂತಕ್ಕೆ ನಾ ದುಡ್ಡು ಕೊಟ್ಟದ್ದಲ್ಲ. ನಿಮ್ ಮನೆ ಬಗ್ಗೆ, ನಿಮ್ ಅಣ್ಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾವಳೆ, ಮುಂದೆಲ್ಲ ಒಳ್ಳೇದಾಗುತ್ತೆ ತಿಳ್ಕೊ, ಅದಕ್ಕೆ ಕೊಟ್ಟಿದ್ದೀನಿ. ಥ್ಯಾಂಕ್ಸ್. ನೋಡು, ನೀನ್ ಕೇಳದಾಗೆ ನಾನು ಹಣ ಕೊಟ್ಟಿದ್ದೀನಿ. ನಾನ್ ಕೇಳದಾಗೆ ಕರೆಕ್ಟ್ ಆಗಿ ಬಡ್ಡಿ ಬಂದ್ಬಿಡ್ಬೇಕು. ಹೇ, ಅದ್ರ ಬಗ್ಗೆ ಟೆನ್ಷನ್ನೇ ಬೇಡ, ಮರ್ತು ಬಿಡಿ. ಅಂದ್ರೆ ಒಂದಿನ ಮುಂಚೆನೆ ಬಡ್ಡಿ ಕೊಡ್ತೀನಿ ಅಂತಂದೆ. ಬರ್ತೀನಿ. ತೊಳಿ, ಇದನ್ನು ಹುಷಾರಾಗಿ ಇಟ್ಕೊಳ್ಳಿ. ಇದ್ಯಾಕ್ ನನಗೆ ಕೊಡ್ತಾ ಇದ್ದೀರಾ? ನೀವೇ ಇಟ್ಕೊಳ್ಳಿ. ರೀ, ನಿಮಗ್ ಬೇಕಾಗತ್ತೆ ಅಂತ ತಾನೇ ನೀವು ಒಡವೆನ್ ಕೊಟ್ಟಿದ್ದು? ಅದಕ್ಕಲ್ಲ, ನಿಮಗ್ ದುಡ್ಡು ಕೊಡ್ಬೇಕು ಅಂತ ನಾನು ಹೇಳಿದ್ದು. ಚಿಕ್ಕಮಗಳೂರಿಂದ ಇಲ್ಲಿಗೆ ಬರೋವರೆಗೂ ಎಷ್ಟು ಖರ್ಚು ಮಾಡಿದೀರಾ? ನೀವು ಆಫೀಸ್ಗೂ ಹೋಗದೆ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರಾ, ಗಾಡಿಗೆ ಪೆಟ್ರೋಲ್ ಹಾಕ್ಸಿದೀರಾ, ನಂಗೆ ಊಟ ಕೊಡ್ಸಿದೀರಾ, ಡ್ರೆಸ್ ಕೊಡ್ಸಿದೀರಾ. ಏನ್ರಿ, ಅದನ್ನೆಲ್ಲ ನಾನು ದುಡ್ಗೋಸ್ಕರ ಮಾಡಿದ್ದು ಅಂತ ಅನ್ಕೊಂಡ್ರ? ಹಾಗಲ್ಲ ರೀ, ಆದ್ರೆ ನಿಮ್ಗೂ ದುಡ್ಡಿನ ಅವಶ್ಯಕತೆ ಇರತ್ತಲ್ವಾ? ನೋಡಿ, ನನಗೆ ಇವಾಗ ಹಣದ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದನ್ನ ನೀವು ಇಟ್ಕೊಳ್ಳಿ. ತೊಳಿ, ಇಟ್ಕೊಳ್ಳಿ. ನೋಡಿ, ಇದಕ್ಕೂ ಜಾಸ್ತಿನೇ ಖರ್ಚಾಗಿದೆ ಅಂತ ನಂಗೆ ಗೊತ್ತು. ಇಷ್ಟಾದ್ರೂ ನಾನು ಕೊಡ್ಲಿಲ್ಲ ಅಂದ್ರೆ ಹೇಗೆ? ಏನ್ರಿ, ನಿಮ್ ಪಾಲ್ಗೆ ನಾನು ಬರೀ ಡ್ರೈವರ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಲ್ಲ? ಬಾಡಿಗೆ ಒಂದ್ ಕೊಟ್ಟು ಕ್ಲಿಯರ್ ಮಾಡ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಂತನಾ? ಯೋ ಇಲ್ಲ, ನೀವ್ ನಂಗೆ ಒಳ್ಳೆ ಫ್ರೆಂಡು. ನೀವ್ ಮಾಡಿರೋ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ ಹರಿಯವ್ರೆ. ನಿಮ್ ಬಗ್ಗೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ. ಹಾಗಾದ್ರೆ ದುಡ್ಡು ಕೊಟ್ಟು ಯಾಕೆ ನನ್ನ ದೂರದ ಒಂಥರ ನೋಡ್ತಿದ್ದೀರಾ? ನಿಮ್ ಹತ್ರ ಖರ್ಚು ಮಾಡಿಸಿ ನಾನ್ ಆರಾಮಾಗಿರೋದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ ಹರಿಯವ್ರೆ, ಅರ್ಥ ಮಾಡ್ಕೊಳ್ಳಿ. ಮುಂದೆ ನಿಮ್ಗೆ ತುಂಬಾ ಖರ್ಚಿದೆ ರೀ. ನನಗ್ ಬೇಕಾದ್ರೆ ನಾನು ಕೇಳ್ತೀನಿ, ಇವಾಗ ನೀವು ಇಟ್ಕೊಳ್ಳಿ. ಪ್ಲೀಸ್ ಹಠ ಮಾಡ್ಬೇಡಿ ಹರಿಯವ್ರೆ. ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ. ಓ ಹಾಗಾ? ಸರಿ, ಹಾಗಿದ್ರೆ ನೀವ್ ಇದನ್ನ ಈಗ ತಗೊಳ್ಳಿಲ್ಲ ಅಂದ್ರೆ ನನ್ ಗಾಡಿಯಿಂದ ಇಳ್ದು ಹೋಗ್ತೀನಿ, ಮತ್ತೆ ಯಾವತ್ತೂ ನಿಮ್ ಜೊತೆ ಬರಲ್ಲ. ಪ್ಲೀಸ್ ಹರಿಯವ್ರೆ, ಅರ್ಥ ಮಾಡ್ಕೊಳ್ಳಿ. ನೀವ್ ತಗೊಂಡ್ರೆ ನನ್ ಮನ್ಸಿಗೆ ಸಮಾಧಾನ ಆಗತ್ತೆ, ಇಲ್ಲ ಬೇಜಾರಾಗ್ತಾ ಇರತ್ತೆ. ಪ್ಲೀಸ್ ಪ್ಲೀಸ್ ಹರಿ. ಸರಿ, ಕೊಡಿ. ದಾಸು, ಮುರಳಿ ಫೋನ್ ಮಾಡಿದ್ದ. ನಾನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಮೆಟೀರಿಯಲ್ಸ್ ಎಲ್ಲ ಕಳಿಸಿದ್ದೀಯಾ? ಏನಾಗಿದೆಯಮ್ಮ ಅವನಿಗೆ? ಮಾತಾಡ್ತಾ ಇದ್ರೆ ಸುಮ್ಮನೆ ಕೂತಿದ್ದಾನೆ. ದಾಸು, ರೀ, ಏನಾಗಿದೆ ನಿಮ್ಗೆ? ಆಗ್ಲಿಂದ ಮಾವ ನಿಮ್ಮ ಹತ್ರನೇ ಮಾತಾಡ್ತಿದಾರಲ್ಲ. ದಾಸು, ಏನು ಯೋಚನೆ ಮಾಡ್ತಿದ್ದೆ? ಫ್ಯಾಕ್ಟ್ರಿನಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲಪ್ಪ, ಅದಾಗಿದ್ರೆ ನಾನೇ ಡೀಲ್ ಮಾಡ್ಕೋತಿದ್ದೆ. ಇದು ಇದು ಚಂದನ ಇರೋ ಮನೆಗೆ ಸಂಬಂಧಪಟ್ಟ ವಿಚಾರ. ಅವ್ರ ಮನೇಲಿ ಏನಾದರೂ ನಮಗೇನಾಗಬೇಕು?
ನಾವೆಲ್ಲ ಬೇಡ ಅಂತ ಹೋಗಿದ್ದಾಳ್ತಾನೆ. ಅವಳ ವಿಷಯಕ್ಕೆ ನೀನು ಯಾಕೆ ತಲೆ ಹಾಕ್ತಿದ್ದೆ ದಾಸು? ಮನಸ್ಸು ತಡೀಲಿಲ್ಲಪ್ಪ. ದಾಸು, ನಮ್ ಚಂದುಗೆ ಏನು ಆಗಿಲ್ಲ ತಾನೆ? ಇನ್ನೂ ಏನೂ ಆಗಿಲ್ಲಮ್ಮ. ಏನಾಗತ್ತೋ ಗೊತ್ತಿಲ್ಲ. ಅದೇನು ಅಂತ ಕರೆಕ್ಟಾಗಿ ಹೇಳೋ ದಾಸು. ಆ ಮನೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆ ಊರಲ್ಲಿ ಒಂದಿಬ್ಬರ ಹತ್ರ ವಿಚಾರಿಸ್ದೆ. ಒಳ್ಳೆ ಕುಟುಂಬನೇ ಅಲ್ವಾ? ಅದನ್ನ ಯಾವ ಬಾಯಲ್ಲಿ ಹೇಳಿ ಅಮ್ಮ? ಆ ಮನೇಲಿ 5 ಜನ ಗಂಡಸರಿದ್ದಾರಮ್ಮ. ಎಲ್ರೂ ಕೇಡಿಗಳೇ. ಆ ಡ್ರೈವರು ಅದೇನ್ ಹೇಳಿ ಇವಳನ್ನ ಮರಳು ಮಾಡಿದ್ನು, ಇವಳು ಅದೇನ್ ನಂಬ ಅವನ ಜೊತೆ ಹೋದ್ಲು, ಏನು ಗೊತ್ತಾಗ್ತಾ ಇಲ್ಲಪ್ಪ. ದೊಡ್ಡ ಮೋಸಗಾರರ ಮನೆ ಅಪ್ಪ ಅದು. ಆ ಮನೇಲಿರೋರ್ಗೆ ಯಾರು ಹೆಣ್ಣೆ ಕೊಡ್ತಾ ಇಲ್ಲ. ಆ ಡ್ರೈವರ್ ಅಣ್ಣಂಗೂ ಇನ್ನು ಮದುವೆ ಆಗಿಲ್ಲ. ಊರಲ್ಲಿರೋ ಒಬ್ರು ಆ ಮನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿಲ್ಲ. ಆ ಮನೆಯಲ್ಲಿರೋ ಹೆಣ್ಮಗಳು ಅಂದ್ರೆ ನಮ್ ಚಂದನ ಒಬ್ಳೆ. ಆ ಮನೇಲಿ ಅವಳು ಹೇಗಿರ್ತಾಳೋ ಏನೋ. ದಾಸು, ನೀನು ಸರಿಯಾಗಿ ವಿಚಾರಿಸ್ತೀಯ? ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀನಪ್ಪ. ಆ ಮಂದಿರದ ಡ್ರೈವರು ಅವನ ಅಣ್ಣ ತಮ್ಮಂದ್ರು. ಅದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಕಿರಾತಕ. ಅವನು ಸಾಮಾನ್ಯದವನಲ್ಲ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಪ್ರಳಯಾಂತಕ. ಒಂದಲ್ಲ ಅಂತ 2 ಮದುವೆ ಆಗಿದ್ದಾನೆ ಪ್ರಳಯಾಂತಕ. ಮತ್ತೆ ಅವ್ರ ಮನೇಲಿ ಬೇರೆ ಹೆಂಗಸರೇ ಇಲ್ಲ ಅಂದೆ. ದಾಸು, ಏನಾಯ್ತು ಅಂತ ಹೇಳೋ. ಆ ಇಬ್ರು ಹೇಳ್ತಿವ್ರನ್ನು ಕೊಲೆ ಮಾಡಿರೋ ಆಪಾದನೆ ಮೇಲೆ ಜೈಲಿಗೆ ಹೋಗಿ ಬಂದಿದ್ದಾನೆ. ದೇವ್ರೆ, ಕೊಲೆಗಾರರ ಮನೆನಾ? ನಮ್ ಚಂದು ಒಬ್ಳೆ ಹೇಗ್ರಿದಾಳಲ್ಲಿ? ಅದು ಅಲ್ಲದೆ ಅವ್ರಿಗಿರೋ ಮನೇನೂ ಸ್ವಂತದ್ದಲ್ಲ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಕೇಸ್ ಹಾಕ್ತವ್ರು ಬೇರೆ ಯಾರೂ ಅಲ್ಲ, ಆ ಕೊಲೆಗಾರನ ಸ್ವಂತ ಅಣ್ಣ ತಂಗಿ. ನಾಳೆ ಏನಾದ್ರೂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿ ಈ ಮನೇನೂ ಅವ್ರ ಕೈ ತಪ್ಪ ಹೋದ್ರೆ ಇವರೆಲ್ಲ ಬೀದಿಗೆ ಬೀಳ್ತಾರೆ. ಆ ಊರಲ್ಲಿ ಚಿಕ್ಕ ಮಕ್ಳನ್ನ ಕೇಳಿದ್ರು ಆ ಮನೆ ಕರ್ಮಕಾಂಡ ಬಿಚ್ಚಿಡ್ತಾರೆ. ದೇವ್ರೆ, ನಮ್ ಕಣ್ ಮುಂದೆನೆ ನಮ್ ಚಂದು ಬಾವಿ ಬಿದ್ಬಿಟ್ಲಲ್ಲ ರೀ. ಅಂತ ಕೊಲೆಗಾರ ಮನ್ಲಿದಾಳ? ಮನೆಗೆ ಬಂದಿರೋ ಹೆಣ್ಣನ್ನೇ ಕೊಲೆ ಮಾಡ್ರು ಆ ಪಾಪಿಗಳು. ನಮ್ಮ ಮಗಳಿಗೆ ಏನು ಮಾಡಲ್ಲ ಅನ್ನೋದು ಏನ್ರಿ ಗ್ಯಾರಂಟಿ? ಹೇಗ್ರಿ ಬಾಳ್ತಾಳ ಅವಳಲ್ಲಿ? ಅವಳಿಗೆ ಏನ್ರಿ ದರಿದ್ರ ಬಂದಿತ್ತು? ಹೋಗಿ ಹೋಗಿ ಅಂತ ಮನೆಗೆ ಹೋದ್ಲಲ್ಲ, ಅಲ್ಲಿ ಹೇಗ್ ಬಾಳ್ತಾಳೋ ಏನೋ. ಓಡ್ ಹೋಗಿ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡ್ರೆ ಅಲ್ಲೂ ಹೀಗಾಗೋಯ್ತಾ? ದಾಸು, ಈಗ ಏನೋ ಮಾಡೋದು? ಒಂದ್ ನಿಮಿಷ ಕೊಡಿ, ಬ್ಯಾಗ್ ನಾನು ತಗೊಂಡ್ಬರ್ತೀನಿ ಒಳಗೋಗಿ. ಇಲ್ಲ ಪರವಾಗಿಲ್ಲ, ನಾನೇ ತರ್ತೀನಿ. ಪರವಾಗಿಲ್ಲ ಕೊಡಿ. ಒಂದ್ ನಿಮಿಷ, ನಾವು ಹಾಸ್ಟೆಲ್ ಹುಡ್ಕಕ್ ಹೋಗಿದ್ದು ಯಾರಿಗೂ ಗೊತ್ತಾಗೋದು ಬೇಡ. ಯಾಕೆ? ಅಣ್ಣನ್ ಬಿಟ್ರೆ ಈ ಮನೇಲಿ ಯಾರಿಗೂ ಸತ್ಯ ಗೊತ್ತಿಲ್ಲ. ಆಂಟಿ ಮಹಿಗೆ ಗೊತ್ತಾದ್ರೆ ಸುಮ್ಮನೆ ಹರ್ಟ್ ಆಗ್ತಾರೆ. ಪದೇ ಪದೇ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗತ್ತೆ. ಆದ್ರೆ ಇವತ್ತಲ್ಲ ನಾಳೆ ನಾನು ಹೋಗ್ತೀನಿ. ಅವಾಗಾದ್ರೂ ಸತ್ಯ ಗೊತ್ತಾಗತ್ತಲ್ವಾ? ಅದಾಗೆ ಬಂದ್ರೆ ಸಾವು, ನಾವಾಗೆ ಮಾಡ್ಕೊಂಡ್ರೆ ಆತ್ಮಹತ್ಯೆ. ಅಂದ್ರೆ ಗೊತ್ತಾಗೋ ಟೈಮಿಗೆ ಗೊತ್ತಾಗ್ಲಿ, ಅಲ್ಲಿವರೆಗೂ ಅವ್ರು ಅನ್ಕೊಂಡಿರೋ ಸತ್ಯನ ನಾವು ಹೇಳಿ ಸುಳ್ಳು ಮಾಡೋದು ಬೇಡ. ಪ್ಲೀಸ್, ನನಗೋಸ್ಕರ ಬನ್ನಿ. ಸಾಹೇಬ್ರೆ, ಬನ್ನಿ ಸಾಹೇಬ್ರೆ.
ಬನ್ನಿ ನೋಡಿ, ಅದೇ ಮನೆ ಸಾಹೇಬ್ರೆ. ಬನ್ನಿ ಬನ್ನಿ ಸಾಹೇಬ್ರೆ, ಇದೇ ಮನೆ ಸಾಹೇಬ್ರೆ. ನೋಡಿ ಇವನೇ, ಅರೆಸ್ಟ್ ಮಾಡಿ ಇವನ್ನ. ನನ್ನನ್ನ ಏನಾಯ್ತು ಸರ್? ಏನಾಯ್ತಾ? ನೋಡಿ ಸಾಹೇಬ್ರೆ, ತಲೆ ಹೊಡೆದು ತಮಾಷೆ ನೋಡ್ತಾ ನಿಂತಿದ್ದಾನೆ. ನೋಡಿ ಅವನ್ನ. ಅಯ್ಯೋ ಸರ್, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ಯಾಕೆ ಇವ್ರ ತಲೆ ಹೊಡಿಲಿ? ನಾನು ಹೊಡೆದಿಲ್ಲ. ನಟರಾಜರು ನಮ್ಮಪ್ಪ ಸರ್. ಇವರು ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಮ ಅಪ್ಪ ಎಲ್ಲಿ? ಕರೀರಾಚೆ. ಬಾರ ಬಾರ ನಟರಾಜ, ಬಾರ. ನಿನ್ ತಂಬಿದ್ರೆ ಆಚೆ ಇವಾಗ ನೋಡ್ತೀನಿ. ಬಾರ ಈಚೆ. ಈ ಕಂಟಿ ಏನೋ ಮ್ಯಾಟ್ರು? ರಿಸೆಪ್ಷನ್ ಮಾಡಿದ್ದಕ್ಕೆ ಮನೆ ಮುಂದೆ ಬಂದು ಜಗಳ ಮಾಡಿದ್ರು. ಅದಕ್ಕೆ ಇವಯ್ಯ ತಲೆ ಹೊಡೆದು ಕಳಿಸ್ತ. ಬ್ಯಾಂಡೇಜ್ ನೋಡಿದ್ರೆ ಗೊತ್ತಾಗಲ್ವಾ? ಅಯ್ಯಯ್ಯೋ ದೇವ್ರೆ, ಇದೆಲ್ಲ ಇವ್ರ ಮುಂದೆನೇ ನಡಿಬೇಕಾ? ಮೊದಲೇ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ರು. ಈಗ ನೋಡಿದ್ರೆ ನನ್ನ ಕಷ್ಟ ಯಾರಿಗಪ್ಪ ಹೇಳಿ? ದೊಡ್ಡಪ್ಪ, ಏನ್ ದೊಡ್ಡಪ್ಪ ಇದೆಲ್ಲ ಯಾಕೆ ಬೇಕಿತ್ತು? ನನ್ನ ಮಾತು ಕೇಳಿ. ಪ್ರಾಣಿಗಳೇ ಗುಣದಲ್ಲಿ ಮೇಲೋ, ಮಾನವನದಕ್ಕಿಂತ ಕೀಳು.